ಟುಡೇ ಗೈಡೆನ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ಗೈಡೆನ್ಸ್ ಏನಿದೆ ಯೂನಿವರ್ಸ್ ಕಡೆಯಿಂದ ಅಂತ ನೋಡೋಣ. ಟುಡೇ ಗೈಡೆನ್ಸ್ ಫಾರ್ ಆಲ್. ಯಾರೆಲ್ಲ ನನಗೆ ಈಗ ಬಂದು ನೋಡ್ತಾ ಇದ್ದೀರಲ್ಲ ಅವರೆಲ್ಲರಿಗೂ ಇದರಲ್ಲಿ ಒಂದು ಮೆಸೇಜ್ ಇರುತ್ತೆ. ಟುಡೇ ಗೈಡೆನ್ಸ್ ಯಾವುದು ನೀವು ಬಂದು ಇಲ್ಲಿದ್ದೀರಾ ಅಂತ ಅಂದರೆ ಅಫ್ಕೋರ್ಸ್ ಅದು ನಿಮಗೋಸ್ಕರನೇ ಆಗಿರುತ್ತೆ. ಸೊ ಯೂನಿವರ್ಸ್ ಅದ್ರ ಮೂಲಕ ನಿಮಗೇನೋ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ ಇವತ್ತಿನ ಮೆಸೇಜ್ ಏನಿದೆ ಅಂತ. ಓಕೆ, ಇವತ್ತಿನ ಮೆಸೇಜ್ ನನ್ನ ಯಾರು ಬಂದು ಇಲ್ಲಿ ನೋಡ್ತಾ ಇದ್ದಾರೋ, ಓಹ್ ಸಾರೋ, ಯಾಕೆ ಬೇಜಾರಲ್ಲಿದ್ದೀರಾ? ನೀವು ಯಾಕೆ ಬೇಜಾರಲ್ಲಿದ್ದೀರಾ ವಿವರ್ಸ್? ನೀವು ಬೇಜಾರಲ್ಲಿದ್ದೀರಾ, ಏನೋ ಒಂದು ಹರ್ಟಿಂಗಲ್ಲಿದ್ದೀರಾ, ತುಂಬ ಬೇಸರ ಆಗಿದೆ, ನಿಮ್ಗೆ ಏನೋ ಒಂದು ಇಷ್ಟ ಇಲ್ಲದೆ ಇರೋದು ನಡೆದಿರ್ಬೋದು, ಇಷ್ಟ ಇಲ್ಲದೆ ಇರೋದು ನಡೀತಾ ಇರ್ಬೋದು. ಅದರಿಂದ ನೀವು ತುಂಬಾ ಬೇಜಾರಾಗಿದ್ದೀರಾ. ಏನಕ್ಕೆ ಬೇಜಾರಾಗಿದ್ದೀರಾ ಅಂದರೆ ಆ್ಯಕ್ಚುಲಿ ನೀವು ಕಂಪೇರ್ ಮಾಡ್ತಾ ಇದ್ದೀರಾ. ಕಂಪೇರ್ ಮಾಡಬಾರ್ದು. ಏನಕ್ಕೆ ಕಂಪೇರ್ ಮಾಡ್ತೀರಾ? ನೀವು ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋತಾ ಇರೋದ್ರಿಂದ ನಿಮಗೆ ಬೇಜಾರಾಗ್ತಿದೆ. ಓ ಅದಾಗಿದೆ, ಇದು ಹೀಗಿದೆ, ನನಗೆ ಮಾತ್ರ ಹೀಗೆ ಯಾಕೆ, ಬೇರೆಯವರೆಲ್ಲ ಹಾಗೆ ಯಾಕೆ ಅಂತ ನೀವು ಯೋಚನೆ ಮಾಡ್ತಾ ಇರೋದ್ರಿಂದ ನಿಮಗೆ ಬೇಸರ ಆಗ್ತಾಯಿದೆ. ಕಂಪ್ಯಾರಿಸನ್ ಮಾಡೋದನ್ನು ಬಿಟ್ಬಿಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಕಂಪ್ಯಾರಿಸನ್ ಮಾಡ್ತಾ ಹೋದರೆ ನಾವು ಯಾವತ್ತೂ ಏನೇ ಆದರೂ ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ಕಂಪ್ಯಾರಿಸನ್ ಮಾಡೋದನ್ನು ಬಿಟ್ಬಿಡಬೇಕು. ನಮ್ಗೆ ಏನಿದೆಯೋ ಅದು ಸಾಕು. ಅದನ್ನು ಖುಷಿಯಾಗಿ ಇವತ್ತು ನಮ್ಮ ಹತ್ರ ಏನಿದೆಯೋ ಅದನ್ನು ನಾವು ಅನುಭವಿಸೋದಕ್ಕೆ ಖುಷಿ ಪಟ್ಟರೆ, ಕಂಪ್ಯಾರಿಸನ್ ಮಾಡಿಲ್ಲ ಅಂತ ಅಂದರೆ ನಾವು ಖುಷಿಯಾಗಿ ಖಂಡಿತ ಇರ್ತೀವಿ. ನಿಮಗೆ ಈ ಏನು ಈ ಬೇಸರ, ಈ ಸಾರೋ ಅಂತ ಅನ್ನೋದು ಏನು ಹೋಗಬೇಕು ಅಂತ ಅಂದರೆ ನೀವು ಖಂಡಿತ ಕಂಪೇರ್ ಮಾಡೋದನ್ನು ಬಿಡಿ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ನೋಡಿ ಮೆಸೇಜ್ ಎಷ್ಟು ಒಂದಕ್ಕೊಂದು ಕಂಪ್ಲೀಟಾಗಿ ಮ್ಯಾಚ್ ಆಗಿದೆ ಫ್ರೆಂಡ್ಸ್. ಪ್ಲೀಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಕಂಪ್ಯಾರಿಸನ್ ಮಾಡೋದನ್ನು ಬಿಟ್ಬಿಡಿ. ಮಾಡೋದನ್ನು ಬಿಟ್ಟರೆ ನಿಮಗೆ ಖಂಡಿತ ನೀವು ಅಂದ್ಕೊಂಡಿರೋ ಖುಷಿ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.